ಜೈ ಕನ್ನಡಾಂಬೆ ಭುವನೇಶ್ವರಿ ಸಮಸ್ತ ನಾಡಿನ ಜನತೆಗೆ ಜನವರಿ 26ರಂದು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಏನಪ್ಪ ವಿಷಯ ಅಂತಂದರೆ ವಿಡಿಯೋ ಮಾಡಲು ಕಾರಣ ಏನಂದರೆ ಮೊನ್ನೆ ಬಿಗ್ ಬಾಸಲ್ಲಿ ಗೆದ್ದಿರ್ತಕ್ಕಂಥ ಸೀಸನ್ 12ರಲ್ಲೇ ಗೆದ್ದಿರ್ತಕ್ಕಂಥ ಗಿಲ್ಲಿ ನಟನಿಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ತಾವು ಗೆದ್ದಿರ್ತಕ್ಕಂಥ ಒಂದು ಕಪ್ಪನ್ನು ತೊಗೊಂಡು ಪ್ರತಿಯೊಂದು ಮೇರು ನಟರ ಸ್ಮಾರಕದ ಉದ್ದೇಶದಿಂದ ಆಶೀರ್ವಾದ ತೊಗೋತಾಯಿದ್ರಿ. ಒಳ್ಳೆಯದಾಗಲಿ, ಪರವಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಮತ್ತು ಅಂಬರೀಶ್ ಸರ್ ಆಗಿರ್ಬೋದು, ಇವರ ಸ್ಮಾರಕ ಹತ್ರ ಹೋಗಿ ತಾವೆಲ್ಲ ಆಶೀರ್ವಾದ ತೊಗೊಂಡು ಬಂದಿದ್ದಾರೆ ಕಪ್ಪನ್ನಿಟ್ಟು. ಹಾಗೆ ಇನ್ನೂ ಒಂದು 3 ಗಣ್ಯ ವ್ಯಕ್ತಿಗಳನ್ನು ಮರ್ತಿದ್ದೀರಿ. ಮೇರ ಪರ್ವತದ ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು ಮರ್ತಿದ್ದೀರಿ. ಅವ್ರು ಯಾರಪ್ಪ ಅಂತಂದರೆ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಮಸ್ತ ಕನ್ನಡದ ಜನತೆ, ಕನ್ನಡದ ಮನಸ್ಸುಗಳು ತನಗೆ ಓಟ್ ಹಾಕಿ ಇಲ್ಲಿವರೆಗೂ ಕರ್ಕೊಂಬಂದು ಗೆಲ್ಲಿಸಿದ್ದಾರೆ. ಯಾಕಂತಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ನಿಜ ಇಲ್ಲ ಅಂತನಾಗಿಲ್ಲ, ಬೆಳಿ ಪರವಾಗಿಲ್ಲ, ನಾವೆಲ್ಲರೂ ತಮಗೆ ಬೆಂಬಲವಾಗಿರ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಯಾರಪ್ಪ 3 ಗಣ್ಯ ವ್ಯಕ್ತಿಗಳು ಅಂತಂದ್ರೆ, ಈಗ ಆಟೋ ಅಂದ ತಕ್ಷಣ ನೆನಪಿಗೆ ಬರೋದೇ ಫಸ್ಟ್ ಶಂಕರ್ನಾಗ್, ಆಮ್ಯಾಗೆ ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಮತ್ತು ಆಮ್ಯಾಗೆ ಶಂಕರ್ನಾಗ್ ಅಭಿಮಾನಿಗಳು ಕೂಡ ಓಟ್ ಹಾಕಿದ್ದಾರೆ. ಯಾಕಂತಂದರೆ ತಮ್ಮ ಪೋಸ್ಟನ್ನು, ತಮ್ಮ ಒಂದು ಪ್ರಚಾರವನ್ನು ಆಟೋಕ್ಕೆ ಹಚ್ಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿ ನಗರದಲ್ಲಿ ತಮ್ಮ ಪ್ರಚಾರ ಕೂಡ ಮಾಡಿದ್ದಾರೆ, ರ್ಯಾಲಿ ಕೂಡ ಮಾಡಿದ್ದಾರೆ ತಮ್ಮ ಗೆಲುವಿಗಾಗಿಸಿಂದ. ಹಾಗಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಓಟ್ ಹಾಕಿ ಗೆಲ್ಲಿಸಿದ್ದಾರೆ, ತಾವು ಹಾಕಿದ್ದಾರೆ. ತಮಗೆ ಶಂಕರ್ನಾಗ್ ಅಣ್ಣನ ಅಭಿಮಾನಿಗಳು, ಆಟೋ ಡ್ರೈವರ್ ಕೂಡ ಓಟ್ ಹಾಕಿದ್ದಾರೆ. ಅದಕ್ಕಾಗಿ ಶಂಕರ್ನಾಗ್ ಅಣ್ಣನವರ ಸ್ಮಾರಕದ ಹತ್ರ ಹೋಗಿ ಕಪ್ಪನ್ನಿಟ್ಟು ಆಶೀರ್ವಾದ ಪಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ವಿಷ್ಣುವರ್ಧನ್ ಅಪ್ಪಾಜಿಯವರ ಸ್ಮಾರಕ ಹತ್ರ ಹೋಗಿಸಿಂದ ಆ ಕಪ್ಪನ್ನಿಟ್ಟುಗೆಸಿಂದ ಆಶೀರ್ವಾದ ಪಡ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ಯಾರಪ್ಪ ಅಂತಂದರೆ, ತನಗೆ ದೇಶ ಗಡಿ ಕಾಯುವ ದೇಶದ ಸೈನಿಕರು ಕೂಡ ಅಲ್ಲಿಂದ ವಿಶ್ ಮಾಡಿ ತನಗೆ ಓಟ್ ಹಾಕಿದ್ದಾರೆ. ಅವರಿಗೂ ಕೂಡ ವಿಶ್ ಮಾಡಿ ಗೆಸಿಂದ ಅಭಿನಂದನೆ ಸಲ್ಲಿಸಬೇಕು. ಎಲ್ಲಿಯಾದರೂ ತಮ್ಮ ಜಿಲ್ಲೆಯಲ್ಲಿ, ತಮ್ಮ ಅಕ್ಕಪಕ್ಕದ ಊರಿನಲ್ಲಿ ತನ್ನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ವೀರವೇದನ ಸ್ಮಾರಕ ಹತ್ರ ಹೋಗಿ ಕಪ್ಪು ಇಟ್ಟುಗೆಸಿಂದ ಅವರಿಗೆ ಗೌರವ ಸಲ್ಲಿಸಬೇಕಂತ ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ ಮೊನ್ನೆ ಹೊಸದಾಗಿ ರಿಲೀಸ್ ಆಗಿರತಕ್ಕಂಥ ಡೈವಿಲ್ ಸಿನಿಮಾದಲ್ಲಿ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತಮಗೆ ಒಂದು ಅವಕಾಶ ಕೊಟ್ಟು ಆ ಫಿಲಮಲ್ಲಿ ನಟನೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಅವರಿಗೂ ಕೂಡ ಉದ್ದೇಶದಿಂದ ಅವರಿರ್ತಕ್ಕಂಥ ಜೈಲಲ್ಲಿ ಹೋಗಿ ಅವರಿಗೂ ಕೂಡ ಭೇಟಿಯಾಗಿ ಆ ಕಪ್ಪನ್ನು ತೊಗೊಂಡೋಗಿ ಆಶೀರ್ವಾದ ಪಡ್ಕೊಂಡು ಅವ್ರ ಹತ್ರನೂ ಅವರಿಗೆ ವಿಶ್ ಮಾಡಿ ಅಭಿನಂದನೆ ಸಲ್ಲಿಸ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಂತಿ ನಿಮ್ಮ ಕನ್ನಡಿಗ ಮಲ್ಲು ವಿಷ್ಣುಶನ, ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ವತಿಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೆಚ್ಚಿನ ಜನರು, ಹೆಚ್ಚಿನ ಕನ್ನಡಿಗರು ಈ ಒಂದು ವಿಡಿಯೋ ಶೇರ್ ಮಾಡಿರಿ. ಗಿಲ್ಲಿ ನಟನ ಅವ್ರು ಗಿಲ್ಲಿವರೆಗೂ ಮುಟ್ಟೋವರೆಗೂ ಈ ವಿಡಿಯೋ ಶೇರ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಭುವನೇಶ್ವರಿ, ಜೈ ಭಾರತಾಂಬೆ.